ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಇವತ್ತು ಸಾಯಂಕಾಲದಿಂದ ಲಾಗ್ನ ಮಾಡ್ತಾಯಿದ್ದೀನಿ. ಇಷ್ಟು ನೋಡಿ ನಿಂಬೆಹಣ್ಣು, ಇದು ನಮ್ಮದ್ರಲ್ಲೇ ಬಿಟ್ಟಿರೋಂಥ ಗಿಡದಲ್ಲಿ ಕಿತ್ಕೊಂಡ್ಬಂದಿದ್ದಾರೆ. ಅಂದರೆ ಹಬ್ಬ ಆಗಿರೋದ್ರಿಂದ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಇವಾಗಲೇ ಕಿತ್ಕೊಂಡ್ಬಂದು ಇಟ್ಬಿಟ್ಟಿದ್ದಾರೆ. ಹಾಗೆ ಇವತ್ತು ಕುರಿ ವ್ಯಾಪಾರಕ್ಕೆ, ಅಂದರೆ ನಾಳೆ ಹಬ್ಬ ಇದೆಯಲ್ಲ, ಹಾಗಾಗಿ ಒಬ್ಬೊಬ್ಬರೇ ಬಂದು ಕುರಿ ವ್ಯಾಪಾರನ ಮಾಡ್ತಾಯಿದ್ರು. ಅಂದರೆ ಆಲ್ಮೋಸ್ಟ್ ಎಲ್ಲ ಸಂತೆಗೆ ಹಾಕಿದ್ವು. ಒಂದು 4 ನೈಟ್ ಕಡಿಬೇಕು, ಇನ್ನಿರೋದು 5-6 ಏನೋ ಇದ್ದಾವೆ. ಅದು ಬಂದು ಕೇಳ್ತಾಯಿದ್ರು. ಹಾಗೆ ನಾನು ಅಂಗಡಿ ಹತ್ರ ಬಂದೆ. ಅಷ್ಟರಲ್ಲಿ ಪಾರಿಜಾತ ಹೂವು ಕೂಡ ತುಂಬ ಚೆನ್ನಾಗಿ ಅರಳಿತ್ತು. ಸ್ಮೆಲ್ಲು ಅಂದರೆ ಸ್ಮೆಲ್ಲು, ಅಂದರೆ ಬೆಳಗ್ಗೆ ಸ್ವಲ್ಪ ಜಾಸ್ತಿ ಕೆಲಸಗಳಿರುತ್ತೆ, ಆಮೇಲೆ ಬಿಡಿಸ್ಕೊಳಕ್ಕಾಗಲ್ಲ. ಅದು ಬೇರೆ ಪಾರಿಜಾತ ನೈಟೆಲ್ಲ ಚೆನ್ನಾಗಿ ಅರಳಿರುತ್ತೆ, ಬೆಳಗ್ಗೆ ಅಷ್ಟರಲ್ಲೆಲ್ಲ ಉದುರೋಗುತ್ತೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಹೂವನ್ನೆಲ್ಲ ಬಿಡಿಸ್ಕೊಳ್ಳೋಣ ಅಂತ ಇಷ್ಟು ಹೂವನ್ನ ಬಿಡಿಸ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಫ್ಲವರ್ ಅಂದರೆ ತುಂಬಾ ಇಷ್ಟ. ಅಂದರೆ ಈ ಹೂವುಗಳನ್ನೆಲ್ಲ ಡೆಕೋರೇಟ್ ಮಾಡಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಎಲೆ ಇಟ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ಜೋಡ್ಸೋಣ ಅಂದ್ಕೊಂಡೆ. ಅದರಲ್ಲಿ ಬೇರೆ ಲಸ್ಸು ತೆಗೆದು ಎಸಿತಾ ಇದ್ದ. ಹಾಗಾಗಿ ಈ ಥರ ಅಂದರೆ ಚಿಕ್ಕದಾಗಿ ಈ ಥರ ಇದು ಮಾಡಿಕೊಂಡೆ. ಹಾಗೆ ಇದು ನೈಟು ಕಂಟಿನ್ಯೂ ಆಯಿತು. ನೈಟು 2 ಗಂಟೆಯಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡಿದೆ. ಅಂದರೆ ಬೆಳಗ್ಗೆ ಹಬ್ಬ ಆಗಿರೋದ್ರಿಂದ ಅಂದರೆ ಈ ಚಿಕನ್ನು ಕೂಡ ಕಟ್ ಮಾಡೋರು ಜಾಸ್ತಿ ಇರ್ತಾರೆ, ಮತ್ತು ಒಬ್ಬರ ಮೇಲೆ ಒಬ್ಬರು ಬೀಳ್ತಾ ಇರ್ತಾರೆ ಅಂದ್ಬಿಟ್ಟು ನೈಟ್ 2 ಗಂಟೆಯಿಂದ ಮಟನ್ ಕಟ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವ್ರು ಮಟನ್ ಕಟ್ ಮಾಡಿರೋದಕ್ಕೆ ನನಗೆ ಫುಲ್ ನಿದ್ದೆನೇ ಇಲ್ಲ. ಅಂದರೆ ಇವ್ರಿಗೆ ಆಗಾಗಲ ಟೀ ಇಟ್ಕೊಡೋದು, ಅವ್ರಿಗೆ ಸ್ವಲ್ಪ ನೀರೆಲ್ಲ ತಂದು ಹಾಕೋದು, ಅದೇ ಕೆಲಸ ಆಯಿತು ನೈಟೆಲ್ಲ. ಹಾಗಾಗಿ ನಂಗೆ ನಿದ್ದೆನೇ ಇಲ್ದಂಗೆ ಆಯಿತು. ಫುಲ್ ನಿದ್ದೆ ಬರೋ ಥರ ಆಗ್ಬಿಡ್ತಿತ್ತು. ಆದರೆ ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಬಾ ಏನಾಗಲ್ಲ ಅಂತ ಫುಲ್ಲು ಕ್ಲೀನ್ ಮಾಡಿಕೊಂಡು, ಅಲ್ಲಿ ಸ್ವಲ್ಪ ನೀರೆಲ್ಲ, ಅಂದರೆ ಈ ಬೋಟಿ ಎಲ್ಲ ಇರುತ್ತಲ್ಲ ಮಟನಲ್ಲಿ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಹಾಗಾಗಿ ಅಂದರೆ ಮಾವ ಅತ್ತೆ ಕೂಡ ಮನಿಕೊಂಡ್ಬಿಟ್ಟಿದ್ರು. ಈ ಹಣ್ಣನ್ನು ಕರ್ಕೊಂಬಂದಿದ್ರು. ಅಂದರೆ ಈ ಹಣ್ಣ ನಮ್ಮೂರ್ದು ಚಿಕ್ಕಪ್ಪ ಅವರೆಲ್ಲ ಬಂದು ಇವಾಗ ಸ್ವಲ್ಪ ಕಟ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಅಂದರೆ 4-3 ಕಟ್ ಮಾಡಿದರು ಮರಿನ. ಅಂದರೆ ಎಲ್ಲರೂ ಕೂಡ 10 kg, ಒಂದು ಕುರಿಲಿ ಅರ್ಧ ಪಾರಷ್ಟು ಅರ್ಧ ಕೊಡ್ರಿ ಅಂತ ಆ ಥರ ಎಲ್ಲ ಫಸ್ಟೇ ಆರ್ಡ್ರ್ ಕೊಟ್ಬಿಟ್ಟಿದ್ರು. ಬೆಳಗ್ಗೆನೇ ಸ್ವಲ್ಪ ಕೋಳಿಗಳೆಲ್ಲ ಬರ್ತಾ ಇರ್ತಾವಲ್ಲ, ಹಾಗಾಗಿ ಬೆಳಗ್ಗೆ ಆಗಲ್ಲ ಅಂದ್ಬಿಟ್ಟು ನೈಟ್ 2 ಗಂಟೆಯಿಂದ ಎಲ್ಲ ಈ ಥರ ಕಟ್ ಮಾಡಿ ಕೊಟ್ಬಿಡೋಣ. ಅಂದರೆ ಅವರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ಹೇಳಿದ್ರಲ್ಲ, ಅವ್ರು ತೂಕ ಮಾಡಿ ಎಲ್ಲ ಇಟ್ಬಿಟ್ರೆ ಬೆಳಗ್ಗೆ ಕೊಟ್ಬಿಡ್ಬೋದು ಅಂತ. ಅಂದರೆ ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಕೋಳಿ ಬಂದರೆ ಕೋಳಿನೆಲ್ಲ ಮಾರ್ಕೋಬೋದು ಅಂದ್ಬಿಟ್ಟು ಇವಾಗ ಮಟನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಮನೆ ಮುಂದೆ ಎಲ್ಲ ಫುಲ್ ಗಲೀಜು ಮಾಡಿಬಿಟ್ಟಿದ್ದಾರೆ. ನಾನು ನೀಟಾಗೆಲ್ಲ ಸೋಪಿನ ಪುಡಿ ಎಲ್ಲ ಹಾಕಿ ತೊಳೆದಿದ್ದೆ. ಇವಾಗ ಮತ್ತೆ ಇದನ್ನು ತೊಳಿಬೇಕಲ್ಲ ಅಂತ ನಾನು ಫುಲ್ ತಲೆ ಕೆಡಿಸ್ಕೊಬಿಟ್ಟಿದ್ದೆ. ಅಂದರೆ ಬೆಳಗ್ಗೆ ಹೊತ್ತು ಕೆಲಸಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೆವಿ ಅನಿಸ್ಬಿಡುತ್ತೆ. ಈ ಹಬ್ಬ ಬಂದರೆ ಅಷ್ಟೇ ಒಂದು ಕೆಲಸ ಮಾಡೋದ್ರಿಂದ 2-3 ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ. ಅಷ್ಟರಲ್ಲಿ ಕೋಳಿ ಗಾಡಿ ಬಂತು ಬೆಳಗ್ಗೆ. ಅಲ್ಲೆಲ್ಲ ಮಟನ್ನೆಲ್ಲ ಕೊಟ್ಟೆ ಆಯಿತು. ಅಷ್ಟರಲ್ಲಿ ಕೋಳಿ ಗಾಡಿ ಬಂತು. ಇವತ್ತು ಕೋಳಿ ಹಬ್ಬ ಆಗಿರೋದ್ರಿಂದ 4 ಅಂಗಡಿ ಇದ್ದರೂ ಕೂಡ ಊರಲ್ಲಿ ಎಷ್ಟು ಕೋಳಿ ಹೋಯ್ತು ಅಂದರೆ ನಾವೇ ಒಂದು 10 ಜಾಲರಿ ಹಾಕ್ಸಿದ್ವು. 4 ಬೈಲರು, 6 ಜಾಲರಿ ಅಷ್ಟು ಫಾರಮ್ಮು. ಎಲ್ಲ 10 ನಿಮಿಷದಲ್ಲಿ ಖಾಲಿ ಆಗಿಬಿಡ್ತು. ನನಗೆ ಆಶ್ಚರ್ಯ ಆಯಿತು. ಇನ್ನು 10 ಜಾಲರಿ ಇದ್ದರೂ ಕೂಡ ಹೋಗ್ತಾಯಿತ್ತು, ಅಷ್ಟು ಬೇಗ ಖಾಲಿ ಆಯಿತು ಅಂದರೆ ಸುತ್ತಮುತ್ತ 7 ಹಳ್ಳಿಯವ್ರು ಮಾಡ್ತಾಯಿದ್ರು ಅಂದರೆ ಬೇಗನೆ ಖಾಲಿ ಆಯಿತು. ಅಂದರೆ ತುಂಬ ನೆಂಟರುಗಳು ಅವರೆಲ್ಲ ಬಂದಿರ್ತಾರಲ್ಲ, ಕೆಲವೊಬ್ಬರು ಮಟನ್ ತಿನ್ನಲ್ಲ, ಹಾಗಾಗಿ ಕೋಳಿ ಜಾಸ್ತಿ ತೊಗೊತಾ ಇರ್ತಾರೆ. ಹಾಗೆ ನಾನು ಅಂಗಡಿ ಹತ್ರನೇ ಬಂದಿದ್ದೆ. ಅಂದರೆ ಸ್ವಲ್ಪ ಜಾಸ್ತಿ ಜನಗಳಾದರೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಕೆಲವೊಬ್ಬರು ಅಮೌಂಟ್ ಕೊಟ್ಟೆ ಹಾಗೆ ಹೊರಟೋಗ್ಬಿಡ್ತಾರೆ. ಎಷ್ಟೋ ಸತಿ ಈ ಥರ ಆಗಿಬಿಡುತ್ತೆ ಅಲ್ಲ ಅಂದ್ಬಿಟ್ಟು ನಾನು, ಅಂದರೆ ಮಾವ ಎಲ್ಲ ಇದ್ದರು, ಎಲ್ಲರೂ ಕೂಡ ಬನ್ನಿ ಸ್ವಲ್ಪ ಬಾಕ್ಲಾಕಿ ಇಲ್ಲಿ ಬಂದು, ಅಂದರೆ ನೆಂಟರು ಕೂಡ ಯಾರೂ ಇನ್ನೂ ಬಂದಿರಲಿಲ್ಲ. ಹಾಗಾಗಿ ನಮ್ಮ ಮನೆಯವರೆಲ್ಲ ಕೊಡ್ತಾಯಿದ್ರು. ನಾನು ಇವರು ಇಷ್ಟಿಷ್ಟು ಕೆ ಜಿ ಕೊಟ್ಟಿದ್ದಾರೆ ಅಂತ ಲೆಕ್ಕ ಬರ್ಕೊತಾ ಇದ್ದೆ. ಅಂದರೆ ಇವ್ರು ಅಮೌಂಟ್ ಕೊಡ್ತೇ ಇರೋರು, ಅಂದರೆ ರೆಗ್ಯುಲರ್ ಕಸ್ಟಮರ್ ಇರ್ತಾರಲ್ಲ, ಅವರೆಲ್ಲ ಆಮೇಲೆ ಕೊಡ್ತೀನಿ ಅಂತ ಹೇಳೋಗಿರ್ತಾರಲ್ಲ, ಹಾಗಾಗಿ ಅವ್ರದ್ದೆಲ್ಲ ಹೆಸರು ಬರ್ಕೊಂಡೆ. ನೋಡಿ ಬರೀ 10 ನಿಮಿಷದಲ್ಲಿ ಅದು ಜಾಲರಿಲಿ ಇರೋದು ಕೂಡ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ. ಅಂದರೆ ಒಂದು ವಾರದ ಮುಂದೆನೇ ಹೇಳ್ಬಿಟ್ಟಿದ್ರು, ನಮ್ಗೆ ಇಷ್ಟು ಕೆ ಜಿ ಬೇಕು, ತೆಗ್ದಿಡು, ನಾವು ಬರಲಿಲ್ಲ ಅಂತ ಅಂದರು. ಹಾಗಾಗಿ ಅವ್ರಿಗೆಲ್ಲ ತೆಗ್ದಿಟ್ಟು ನೋಡಿ ಇಷ್ಟು ಕೋಳಿ ಬೇಗನೆ 10 ನಿಮಿಷದಲ್ಲೇ ಖಾಲಿ ಆಯಿತು. ಹಾಗೆ ಅಲ್ಲಿಂದ ಬಂದು ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡೆ. ಅಂದರೆ ಕೆಲಸಗಳು ಜಾಸ್ತಿ ಇರೋದ್ರಿಂದ ನನಗೆ ವೀಡಿಯೋ ಮಾಡೋಕ್ಕೂ ಕೂಡ ಪುರ್ಸೊತ್ತಿರಲಿಲ್ಲ. ಅಂದರೆ ಒಬ್ಬಳೇ ಎಲ್ಲ ಮಾಡಬೇಕು ಅಂದರೆ ಕಷ್ಟ ಆಗ್ಬಿಡುತ್ತೆ. ಅತ್ತೆ ಅಂಗಡಿ ಹತ್ರ ಇದ್ದರು. ಅಂದರೆ ನೆಂಟರು ಕೂಡ ಒಬ್ಬರು ಬಂದಿರಲಿಲ್ಲ, ಅಮ್ಮನೂ ಕೂಡ ಬಂದಿರಲಿಲ್ಲ. ಹಾಗಾಗಿ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಬಂದಿದ್ದರು. ಇವಾಗೆಲ್ಲ ಅದನ್ನೆಲ್ಲ ಸ್ವಲ್ಪ ಖಾರ ಎಲ್ಲ ತೆಗೆದು ಅದನ್ನು ಸಪ್ರೇಟ್ ಪೇಸ್ಟ್ ಮಾಡಿಕೊಟ್ಟಿದ್ದೆ, ಈರುಳ್ಳಿ ಪೇಸ್ಟು ಈ ಥರ. ಅಂದರೆ ಚಿಕ್ಕಮ್ಮ ಬಂದ ತಕ್ಷಣ ಅವರು ಸಾಂಬಾರು ಮಾಡ್ತೀನಿ ಕೊಡು ಅಂತ ಹೇಳಿದರು. ಹಾಗಾಗಿ ಅವರೇ ಸಾಂಬಾರು ಮಾಡ್ತಾಯಿದ್ರು. ಅಷ್ಟರಲ್ಲಿ ಅತ್ತೆ ಬಂದು ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಅಂದರೆ ಈ ಥರ ನೆಂಟರು ಬಂದರೆ ಅವರೇ ಮಾಡ್ಕೊಂಡು ತಿನ್ಕೊಂಡು ಹೋಗಬೇಕಾಗುತ್ತೆ ಈ ಹಬ್ಬಕ್ಕೆ. ಅಂದರೆ ಸ್ವಲ್ಪ ಹೊರಗಡೆನೇ ಕೆಲಸ ಜಾಸ್ತಿ ಇರೋದ್ರಿಂದ ಮನೆ ಒಳಗಡೆ ಬಂದು ಈ ಥರ ನೆಂಟರಿಗೆಲ್ಲ ಊಟ ಎಲ್ಲ ಮಾಡಿ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಏನಂದರೆ
ಅಂದರೆ ನೆಂಟರುಗಳೇ ಬಂದು ಅಡುಗೆ ಮಾಡ್ಕೊಂಡು ತಿನ್ನಬೇಕು ಆ ಥರ ಸಿಚುವೇಶನ್ ಆಗಿಬಿಡುತ್ತೆ. ಹೊರಗಡೆ ಕೆಲಸನ ಮಾಡ್ಕೊಂಡು ಹೋಗ್ತಿರ್ತೀವಿ. ಅಂದರೆ ಅಂಗಡಿ ಅವತ್ತೊಂದು ದಿವಸ ಚೆನ್ನಾಗಿ ಕೋಳಿ ವ್ಯಾಪಾರ ಆಗುತ್ತೆ, ಮಟನ್ ಕೂಡ. ಹಾಗಾಗಿ ಈ ಕಡೆ ಬಂದರೆ ಮನೆ ಕೆಲಸನ ಮಾಡ್ಕೋಬೇಕು, ಅಲ್ಲಿಗೆ ಚಿಕನ್ ಅಂಗಡಿ ಅದು ಮಟನ್ ಎಲ್ಲ ನೋಡ್ಕೋಬೇಕಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಈ ಸತಿ ಏನು ಅಷ್ಟೊಂದು ಜೋರಾಗಿ ನಾವು ಹಬ್ಬನ ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ಮಾಮೂಲಿ ಈ ಥರ ಮಟನ್ ಚಿಕನ್ ಎಲ್ಲ ಮಾಡಿಕೊಂಡು ಸಿಂಪಲ್ಲಾಗಿ ಇವಾಗ ಪೂಜೆನೆಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಇವಾಗ ಸ್ವಲ್ಪ ಅಂದರೆ ಜಾಸ್ತಿ ನೆಂಟರನ್ನ ಕರೆದಿರಲಿಲ್ಲ. ಯಾಕಂದರೆ ಒಂದು 2 ತಿಂಗಳ ಹಿಂದೆ ಮಕ್ಕಳು ಮೂಡಿ ಕಾರ್ಯಕ್ರಮ ಎಲ್ಲ ಮಾಡಿದ್ವಲ್ಲ, ಚೆನ್ನಾಗೇ ಜೋರಾಗಿ ಮಾಡಿದ್ವು. ಅಂದರೆ ಇವಾಗ ಮತ್ತೆ ಎಲ್ಲ ಸುಮ್ಮನೆ ರೆಂಕಲು ಮತ್ತು ನೆಂಟರುಗಳು ಬಂದರೂ ಕೂಡ ಅವ್ರನ್ನ ಕೇರ್ ಮಾಡೋಕ್ಕಾಗಲ್ಲ. ನಮ್ಮ ಕೆಲ್ಸಕ್ಕೆ ನಾವು ಮಾಡ್ತಾಯಿರ್ತೀವಿ, ಪಾಪ ಅವ್ರು ಬಂದು ಸುಮ್ಮನೆ ಕೂತ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಯಾಕೆ ಅಂತ ಈ ಸತಿ ಏನು ಅಷ್ಟು ಜೋರಾಗಿ ಯಾರು ನೆಂಟರನ್ನು ಕೂಡ ಕರೆದಿರಲಿಲ್ಲ. ಅಂದರೆ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ನಮ್ಮ ಅಮ್ಮವರು ಚಿಕ್ಕತ್ತೆ ಅಷ್ಟೇ, ಯಾರು ಜಾಸ್ತಿ ಕರೆದಿರಲಿಲ್ಲ. ಏನಂದರೆ ಅವ್ರನ್ನ ಕರೆದ್ರೂ ಕೂಡ ನಾವು ಕೇರ್ ಮಾಡಬೇಕಾಗುತ್ತೆ. ಅವ್ರನ್ನ ಕೂರಿಸ್ಬಿಟ್ಟು ನಾವು ನಮ್ಮ ಕೆಲಸನ ಮಾಡಿಕೊಂಡ್ರೆ ಪಾಪ ಅವ್ರಿಗೂ ಕೂಡ ಬೇಜಾರಾಗುತ್ತಲ್ಲ. ಹಾಗಾಗಿ ಜಾಸ್ತಿ ಏನು ನೆಂಟರುಗಳನ್ನ ಕರೆಯೋಕ್ಕೆ ಹೋಗಲಿಲ್ಲ. ಮತ್ತು ಈ ಸತಿ ಅಂದರೆ ನಾವು ಆ ದೇವರಿಗೆ ಸ್ವಲ್ಪ ಕುರಿನ ಬಿಟ್ಟಿದ್ವು, ಅಂದರೆ ಒಂದು ಮೇಕೆನ ಬಿಟ್ಟಿದ್ವು. ಆ ಮೇಕೆ ಇನ್ನೂ ಒಂದು 10ರಿಂದ 15 ಕೆಜಿಯಷ್ಟು ಬರೋಲ್ಲ. ಅದು ಸ್ವಲ್ಪ ಚಿಕ್ಕ ಮರಿಯಾಗಿರೋದ್ರಿಂದ ಇವಾಗಲೇ ಅದನ್ನು ಇದು ಮಾಡಿಬಿಟ್ರೆ ಆಮೇಲೆ ಒಂದು ಮರಿ ಕಡಿದ್ರು ಇಷ್ಟು ಮಾಂಸನ ಹಾಕಿರಲಿಲ್ಲ ಅಂತ ಕೆಲವ್ರು ಅಂದ್ಕೊತಾರೆ ಅಂದ್ಬಿಟ್ಟು ನಾವೇನು ಮಾಡಿದ್ವು ಅಂದರೆ ನೆಕ್ಸ್ಟ್ ಟೈಮ್ ಮಾಡೋಣ, ಇವಾಗ ಇನ್ನೇನು ಎಲ್ಲ ನೆಂಟರು ಕೂಡ ಕರೆದಿದ್ವು 2 ತಿಂಗಳ ಹಿಂದೆ. ಹಾಗಾಗಿ ಇವಾಗೇನು ಬೇಡ ಬಿಡು, ಸ್ವಲ್ಪ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ. ಅಂದರೆ ತುಂಬ ನಮ್ಮ ಅತ್ತೆ ಚಿಕ್ಕಪ್ಪ ಅವ್ರನ್ನೆಲ್ಲ ಕರೆದು ಅಷ್ಟೇ ಮಾಡಿಕೊಂಡು, ಅಪ್ಪ ಕೂಡ ಬರಲಿಲ್ಲ. ಅಮ್ಮ ಮತ್ತು ಅಶ್ವಿನಿ ಇಬ್ಬರು ಬರ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ರು. ಬೆಳಗ್ಲಿಂದ ಹಾಗೇ ಇರ್ತದೆ 3 ಗಂಟೆ ಆದರೂ ಕೂಡ ಅವ್ರು ಬರ್ತಾನೇ ಇಲ್ಲ. ನನಗೆ ಫುಲ್ ಹಿಂಸೆ ಅನ್ನಿಸ್ಬಿಡ್ತು. ಅಂದರೆ ಈ ಹಬ್ಬಗಳು ಬಂದಾಗ ಈ ಥರ ಒಬ್ಬರೇ ಪರದಾಡಬೇಕು ಅಂದರೆ ಅಷ್ಟರಲ್ಲಿ ಇದಾಗ್ಬಿಡುತ್ತೆ. ಅಷ್ಟರಲ್ಲಿ ಹೆಂಗೋ ಚಿಕ್ಕಮ್ಮ ಬಂದು ಸಾಂಬಾರೆಲ್ಲ ಮಾಡಿಕೊಟ್ರು. ಹಾಗೆ ಅತ್ತೆ ಕೂಡ ಬಂದು ಒಬ್ಬಳೇ ಎಷ್ಟು ಮಾಡ್ತಾಳೆ ಅಂತ ಪಾಪ ಅವರು ಬಂದು ಇವಾಗೆಲ್ಲ ಮಾಡಿಕೊಡ್ತಾಯಿದ್ದಾರೆ. ಅಂದರೆ ಮಟನ್ ಸ್ವಲ್ಪ ಮಾರೋಕ್ಕೆ ಅಂತ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ನ ಹೊಡೆದಾಕ್ಬಿಟ್ಟಿದ್ರು. ಹಾಗಾಗಿ ಇವಾಗ ಚಿಕ್ಕಪ್ಪ ಅದನ್ನೆಲ್ಲ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಡ್ತೀನಿ ಅಂತ ಚಿಕ್ಕಪ್ಪನೇ ಕಟ್ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಹೊರಗಡೆನೇ ಕೆಲಸ ಜಾಸ್ತಿ ಆಗಿರೋದ್ರಿಂದ ಮನೆ ಒಳಗಡೆ ಏನೂ ಮಾಡ್ಕೊಂಡೇ ಇಲ್ಲ. ನೈಟ್ ಸ್ವಲ್ಪ ಅದು ಶುಂಠಿ ಅದು ಬೆಳ್ಳುಳ್ಳಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರೋದಕ್ಕೆ ಬಂದ ತಕ್ಷಣ ಅದನ್ನೆಲ್ಲ ತೆಗೆದು ಇವಾಗ ಖಾರನೆಲ್ಲ ರುಬ್ಕೊಟ್ಟೆ ಅಂತ ಬಂದು ಚಿಕ್ಕಮ್ಮ ಅಡುಗೆ ಮಾಡಿದ್ರು. ಅಷ್ಟರಲ್ಲಿ ನಾನು ಕೂಡ ಸ್ವಲ್ಪ ಮನೆಯೆಲ್ಲ ಒರೆಸ್ಕೊಂಡು ಮತ್ತು ಅಂದರೆ ಆರತಿ ಮಾಡಬೇಕು. ಅಂದರೆ ಈ ದೇವ್ರ ವಿಶೇಷತೆ ಏನಂದರೆ, ಈ ದೇವರು ಮೇಲ್ನಳ್ಳಿ ಅಂದರೆ ನಮ್ಮೂರಿಂದ ಆ ಕಡೆ ಒಂದು ಊರಿದೆಯಂತೆ, ಆ ಊರಿನ ದೇವರಂತೆ. ಒಂದು 2 ವರ್ಷ ಅಂದರೆ ಇದು ನಮ್ಮ ಅತ್ತೆ ಹೇಳಿದ್ದು ನನಗೆ, ಒಂದು 2-3 ವರ್ಷ ಕಾಯ್ತಂತೆ ಆ ದೇವರು. ಅಂದರೆ ಈ ಮಾಂಸಾಹಾರಿ ದೇವರು ಅಂತ ಹೇಳ್ತೀವಲ್ಲ ಆ ಥರ. ಆ ಒಂದು ಭೂತಪ್ಪ ಸ್ವಾಮಿ ಈ ದೇವರು ಬಂದು ಅಂದರೆ ಒಂದು ರೈತರು ಹೊಲದಲ್ಲೇನೋ ಅದಾಗಿ ಅದೇ ಉದ್ಭವ ಆಯ್ತಂತೆ. ಅದು 2-3 ವರ್ಷ ಆಯಿತು. ಆದರೂ ಕೂಡ ಅವ್ರಿಗೆ ಸ್ವಲ್ಪ ಅಂದರೆ ಅವ್ರಿಗೆ ಗೊತ್ತಾಗಿಲ್ಲ. ಆಮೇಲೆ ಒಂದು ದಿವಸ ಕನಸಿಗೆ ಹೋಗಿ ಹೇಳ್ತಂತೆ, ನನಗೆ ನಿನ್ನ ಕೈಲಿ ಊಟ ಹಾಕೋಕ್ಕಾಗಲ್ಲ, ನಾನು ಹೇಳ್ತೀನಿ ಅಲ್ಲಿ ನನ್ನನ್ನು ಬಿಟ್ಬಾ ಅಂತ. ಹಾಗಾಗಿ ಅಲ್ಲಿಂದ ಅಂದರೆ ಹಳೆ ಕಾಲದಲ್ಲೆಲ್ಲ ಏನೇನೋ ಒಂದು ಪುರಾತನಗಳು ಇರುತ್ತೆ, ಇತಿಹಾಸಗಳು. ಅದು ಇವಾಗ ಕೆಲವೊಬ್ಬರಿಗೆ ಮೂಢನಂಬಿಕೆ ಅನಿಸುತ್ತೆ. ಹಾಗಾಗಿ ಕೆಲವೊಂದು ಹೇಳೋಕ್ಕೂ ಕೂಡ ಹಿಂಸೆ ಅನಿಸುತ್ತೆ. ಅಂದರೆ ಕೆಟ್ಟ ಕೆಟ್ಟದಾಗ ಕಾಮೆಂಟ್ ಮಾಡಿಬಿಟ್ರೆ ಅಂತ ಭಯ ಆಗುತ್ತೆ. ಆದರೂ ಕೂಡ ಹೇಳ್ತಾ ಇದ್ದೀನಿ, ಕೆಲವೊಬ್ಬರಿಗೆ ದೈವಭಕ್ತಿ ಅನ್ನೋದು ಇರುತ್ತೆ, ಕೆಲವೊಬ್ಬರಿಗೆ ಮೂಢನಂಬಿಕೆ ಅಂತ ಹೇಳ್ಕೊತಾರೆ. ಆದರೆ ನಮ್ಮ ಅತ್ತೆ ಹೇಳ್ತಾಯಿದ್ರು, ಇದು ಸತ್ಯನೋ ಸುಳ್ಳೋ ನನಗೆ ಗೊತ್ತಿಲ್ಲ, ನಾನಂತೂ ಸತ್ಯ ಅಂತಲೇ ನಂಬಿದ್ದೀನಿ. ಅಲ್ಲಿಂದ ರೈತ ಮತ್ತು ದೇವರು ಬಂದು ನಾನು ಇಲ್ಲೇ ಕುತ್ಕೊತೀನಿ ಅಂತ ಅಲ್ಲೇ ಉದ್ಭವ ಮುತ್ತಿತ್ತಲ್ಲ, ಅದು ಅಲ್ಲೇ ಬಂದು ನಮ್ಮೂರ ಹತ್ರ ಬಂದು ಕುತ್ಕೊಂಡ್ಬಿಟ್ಟಿತ್ತಂತೆ. ಅವತ್ತಿಂದ ವರ್ಷ ಪ್ರತಿ ವರ್ಷ ಈ ಥರ ಹಬ್ಬ ಮಾಡಿಕೊಂಡು ಭೂತಪ್ಪ ಸ್ವಾಮಿ ಅಂತ ಆಷಾಢ ಭೂತ ಅಂತ ಮಾಡ್ತೀವಿ. ಅಂದರೆ ನಾನು ಮದುವೆ ಆದಮೇಲೆ ನಾನು ಇಲ್ಲಿ ಬಂದಾದಮೇಲೆ ನನಗೆ ನಮ್ಮ ಅತ್ತೆ ಹೇಳಿದ್ದು ಈ ಥರ ಮಾಡ್ತೀವಿ ನಮ್ಮೂರದಲ್ಲ. ಆದರೆ ಅಲ್ಲಿಂದ ಬಂದ ತಕ್ಷಣ ನಮಗೆ ತುಂಬಾ ಒಳ್ಳೇದು ಮಾಡಿದೆಯಂತೆ 7 ಹಳ್ಳಿಗೂ ಕೂಡ. ಹಾಗಾಗಿ ಪ್ರತಿ ವರ್ಷ ಕೂಡ ಎಷ್ಟು ಮರಿಗಳನ್ನ ಕರೀತಾರೆ ಅಂದರೆ ಲೆಕ್ಕನೇ ಇಲ್ಲ. ಅಷ್ಟು ಮರಿಗಳನ್ನ ಕರೆದು ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಹಬ್ಬ. ಕೆಲವೊಬ್ಬರು ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಒಂದು ಇತಿಹಾಸ ಇರುವಂಥ ದೇವರು. ಅಂದರೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಿರೋದಕ್ಕೆ ಪ್ರತಿಯೊಂದು ವರ್ಷ ಕೂಡ ಈ ಥರ ಚೆನ್ನಾಗಿ ಹಬ್ಬ ಮಾಡ್ತಾರೆ ಕೆಲವೊಬ್ಬರು. ಹಾಗೆ ನಾನು ಕೂಡ ಇವಾಗ ಸ್ನಾನ ಮಾಡ್ಕೊಬಂದು ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಂಡು ಇವಾಗ ಆರತಿನ ಮಾಡ್ತಾಯಿದ್ದೀನಿ. ಅಂದರೆ ಕಡಲೆನ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಹಿಟ್ಟನ್ನ ಮಾಡಿಕೊಂಡು ಒಂದು ಬೌಲಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಅಂದರೆ ಆರತಿ ಮಾಡಬೇಕಾದ್ರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಪಾಕನ ಮಾಡ್ಕೊತಾರೆ. ಪಾಕ ಮಾಡಿಕೊಂಡು ಆರತಿ ಮಾಡಿದ್ರೆ ಅದು ದೇವರಿಗೆ ನಾಟಲ್ಲ, ಅದು ಸರಿ ಹೋಗಲ್ಲ ಅಂತ ಕೆಲವೊಬ್ಬರು ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿಕೊಂಡು ಆರತಿನ ಮಾಡ್ತಾರೆ. ಹಾಗೆ ಮಾಡಬೇಕು. ಈ ಪಾಕ ಮಾಡಿಬಿಟ್ರೆ ಅದು ಬೇಯಿಸಿರೋ ಒಂದು ಇದಾಗ್ಬಿಡುತ್ತೆ, ಅದು ದೇವರಿಗೆ ಅದು ಅರ್ಪಣೆ ಆಗಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು ಪಾಕ ಮಾಡಿಕೊಂಡೇ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ಆದರೆ ನಾನಿಲ್ಲಿ ಬೆಲ್ಲನ ಪುಡಿ ಮಾಡಿಕೊಂಡೇ ಮಾಡ್ತಾಯಿರೋದು. ಅಜ್ಜಿ ಹೇಳಿದರು ಪಾಕ ಮಾಡ್ಕೊಂಡು ಹಾಕ್ಬಾರ್ದು, ಅದನ್ನ ಪುಡಿ ಮಾಡಿಕೊಂಡೇ ಮಾಡಬೇಕು ಅಂತ. ಹಾಗಾಗಿ ನಾನು ಇದೇ ಫಸ್ಟ್ ಟೈಮ್ ನಾನು ಆರತಿ ಮಾಡ್ತಿರೋದು.
ಅಂದರೆ ನಮ್ಮ ಅತ್ತೆ ಹೇಳ್ತಾಯಿದ್ರು ಈ ಥರ ಮಾಡು ಈ ಥರ ಮಾಡು ಅಂತ. ಅಂದರೆ ಎಲ್ಲ ವಿದ್ಯೆ ಕೂಡ ನಮಗೆ ಬ್ರಹ್ಮವಿದ್ಯೆನೇ ಆಗಿರುತ್ತೆ ಕಲ್ತಿರೋ ತನಕ. ಆಮೇಲೆ ಕಲ್ತಾದ್ಮೇಲೆ ಕೋತಿ ವಿದ್ಯೆ ಆಗಿಬಿಡುತ್ತೆ. ಅಂದರೆ ನಮಗೆ ಬರಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅದು ಯಾವುದೇ ಒಂದು ಇದು ಕೂಡ ಬರಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ನೀಟಾಗೆಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನೀಟಾಗಿ ಅದನ್ನೆಲ್ಲ ಇವಾಗ ಕಲಿಸ್ಕೊಂಡು ಆರತಿನ ಮಾಡ್ತಾಯಿದ್ದೀನಿ. ಅಂದರೆ ನಮಗೆ ಬರಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅದು ವರ್ಷ ಪೂರ್ತಿ ಬರೋದೇ ಇಲ್ಲ. ಒಂದು ಸತಿ ತಪ್ಪಾಗುತ್ತೆ. ಅಂದರೆ ಈ ಸತಿ ನಾನು ಮಾಡಿದಾಗ ಅಷ್ಟು ತಪ್ಪಾಗಲಿಲ್ಲ. ಅಂದರೆ ಸ್ವಲ್ಪ ತೆಳುವಾಗಿಬಿಟ್ಟಿದ್ದು. ಅದು ಸ್ವಲ್ಪ ನೀರು ಕಮ್ಮಿ ಆಗಬೇಕಾಗಿತ್ತು. ಆದರೂ ಅತ್ತೆ ಹೇಳ್ತಾಯಿದ್ರು ನೀರು ಸ್ವಲ್ಪ ಕಮ್ಮಿ ಹಾಕು ಅಂತ. ಅಂದರೆ ತೀರಾ ಏನು ತೆಳುವಾಗಿರಲಿಲ್ಲ. ಅಂದರೆ ಅದೊಂದು ಸ್ವಲ್ಪ ಗಟ್ಟಿ ಇರಬೇಕಾಗಿತ್ತು. ಒಂದು 5% ಅಷ್ಟು ಅನ್ನಿಸ್ತು. ಅಂದರೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಈ ಥರ ಎಡವಟ್ಟುಗಳು ಆಗೇ ಆಗುತ್ತೆ. ಆದರೆ ಬರಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದ್ದರೆ ಅದು ಇನ್ನೂ ಲೇಟ್ ಆಗಿಬಿಡೋದು. ಅತ್ತೆ ಸ್ನಾನ ಮಾಡ್ಕೊಬಂದು ಅವ್ರು ಮಾಡ್ಕೊಂಡು ಕೊಡೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡ್ತಿತ್ತು. ಯಾಕೋ ನನಗೂ ಕೂಡ ಇವತ್ತು ಆರತಿನ ನಾನೇ ಮಾಡಬೇಕು ಅನ್ನಿಸ್ತಾ ಇತ್ತು. ಹಾಗಾಗಿ ಇವಾಗ ಆರತಿ ಮಾಡೋಣ ಅಂತ ಈ ಥರ ಅಂದರೆ ಅಜ್ಜಿ ಮಾಡೋದನ್ನ ನಾನು ಆಲ್ಮೋಸ್ಟ್ ನೋಡ್ತಾ ಇದ್ದೆ. ನಾನು ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ಇವತ್ತು ಫೈನಲ್ ಆಗಿ ಮಾಡ್ತಾಯಿದ್ದೀನಿ. ಅಂದರೆ ಅತ್ತೆ ಕೂಡ ಅಷ್ಟರಲ್ಲಿ ಬಂದು ಈ ಥರ ತಗೊಂಡೋಗು ತಾಂಬ್ರೋದು ಇದರಲ್ಲಿ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿ ಇಟ್ಟೋಗಿದ್ರು. ಅಂದರೆ ಒಂದು 10 ನಿಮಿಷ ತೊಗೊಂಡೆ ಇದನ್ನೆಲ್ಲ ಮಾಡೋಕ್ಕೆ. ಅಂದರೆ ಸ್ವಲ್ಪ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಅನಿಸುತ್ತೆ, ಎಲ್ಲಿ ತೆಳುವಾಗಿ ಮತ್ತೆ 2 ಸತಿ ಡಬಲ್ ಕೆಲಸ ಆಗುತ್ತೋ ಅಂತ. ಆದರೂ ಪರವಾಗಿಲ್ಲ, ಅದು ಚೆನ್ನಾಗಿ ಬಂತು. ಅಂದರೆ ಪರವಾಗಿಲ್ಲ, ಒಂದು 80% ಓಕೆ ಅಂತ ಅಂದ್ಕೊಂಡು ಇವಾಗ ಮಾಡಿದೆ. ಹಾಗೆ ಅಂದರೆ ಸ್ವಲ್ಪ ದೂರನೇ ಇದೆ ನಮ್ಮೂರಿಂದ. ಅಂದರೆ ನಾವು ಫಿಲ್ಟರ್ ನೀರು ತರಕ್ಕೆ ಹೋಗ್ತೀವಲ್ಲ, ಭೂತಪ್ಪನ ಗುಡಿ ಅಂತ ಹೇಳ್ತೀವಿ. ಅಂದರೆ ಆ ದೇವರ ಹೆಸರಲ್ಲೇ ಒಂದು ಊರಿದೆ, ಅಲ್ಲಿಗೆ ಹೋಗಬೇಕು. ಅಂದರೆ ಆಲ್ರೆಡಿ ಬೆಳಗ್ಲಿಂದನೇ ಆಲ್ಮೋಸ್ಟ್ ಕೆಲವೊಬ್ಬರು ಹೋಗಿ ಆರತಿನೆಲ್ಲ ಬೆಳ್ಕೊಂಡು ಅಲ್ಲಿ ಮರಿಗಳು ತೊಗೊಂಡಿದ್ರೆ, ಅಂದರೆ ಕೆಲವೊಬ್ಬರು ಮೇಕೆಗಳು, ಕೋಳಿಗಳು ಈ ಥರ ಅಂದರೆ ಇದು ಕೊಡ್ತಾರೆ, ಕಟ್ ಮಾಡಿಸ್ತಾರೆ. ಮತ್ತು ಅದು ಸಂಪ್ರದಾಯ ಇರುತ್ತೆ. ಕೆಲವೊಬ್ಬರು ಹರಕೆನ ಮಾಡಿರ್ತಾರಲ್ಲ ಅದನ್ನೆಲ್ಲ ಅಲ್ಲಿ ಮಾಡ್ತಾರೆ. ಅಂದರೆ ನಾವು ನೈಟೇ ಆಲ್ಮೋಸ್ಟ್ ಇದು ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ಕೋಳಿ ತೊಗೊಂಡೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಆರತಿನೆಲ್ಲ ಅಂದರೆ ಒಟ್ಟಿಗೆ ತೊಗೊಂಡೋಗ್ಬೇಕು ಆರತಿ ಮತ್ತು ಕೋಳಿನ. ಹಾಗಾಗಿ ಮಾವನು ಕೂಡ ತುಂಬ ಹೊತ್ತಿಂದ ಕಾಯ್ತಾಯಿದ್ರು, ಆಯ್ತಾ ಅಂತ. ನಾನು ಸ್ವಲ್ಪ ಫಸ್ಟ್ ಟೈಮ್ ಮಾಡ್ತಿರೋದು ಇರು ಮಾವ ಅಂತ ಹೇಳಿ ಸ್ವಲ್ಪ ನಿಧಾನ ಮಾಡಿಕೊಂಡು ಇವಾಗ ಆರತಿನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ತುಂಬ ಲೇಟ್ ಆಗಿಬಿಟ್ರೆ, ಅಂದರೆ ಬೆಳಗ್ಲಿಂದ ಬಂದಿರ್ತಾರೆ, ಮಧ್ಯಾಹ್ನದಷ್ಟ್ರಾಗಿ ಊಟ ಹಾಕ್ಬಿಟ್ರೆ ಒಳ್ಳೆಯದು. ಮತ್ತು ಸಾಯಂಕಾಲ ತನಕ ಏನಕ್ಕೆ ಅಂದರೆ ತುಂಬ ಜನ ನೆಂಟ್ರನ್ನೆಲ್ಲ ಕರೆದಿರಲಿಲ್ಲ. ಬೆಳಗ್ಗೆ ಅಂದರೆ ನಮ್ಮ ಚಿಕ್ಕಮ್ಮ ಅವರು ಕೂಡ ಊಟ ಮಾಡಿ ಬಂದಿರಲಿಲ್ಲ, ಸ್ವಲ್ಪ ತಿಂಡಿ ತಿಂದಿದ್ರು ಇಲ್ಲೇ. ಆದರೂ ಕೂಡ ಮಧ್ಯಾಹ್ನ ಊಟ ಅವರು ಒಬ್ಬೊಬ್ಬರು ಮಾಡಿ ರೂಢಿಯಾಗಿರುತ್ತಲ್ಲ, ಹಾಗಾಗಿ ಬೇಗನೆ ಮಾಡಿಬಿಟ್ರೆ ಊಟಕ್ಕೆ ಹಾಕ್ಬಿಡ್ಬೋದು. ಎಷ್ಟು ಹೊತ್ತು ಕಾಯ್ತಾರೆ. ಅಂದರೆ ಕೆಲವೊಬ್ಬರು ಹಳ್ಳಿಗಳಲ್ಲಿ ತುಂಬ ಜನ ನೆಂಟರುಗಳನ್ನ ತುಂಬ ಕೇರ್ ಮಾಡ್ತಾರೆ. ಮಾವನೂ ಕೂಡ ಅಷ್ಟೇ, ಯಾರು ಬಂದ ತಕ್ಷಣ ಟೀ ಕೊಟ್ಬಿಡು, ಅವ್ರಿಗೆ ಇದು ನೀರು ಕೊಡು, ಆ ಥರ ನಾವು ಇರಲಿಲ್ಲ ಅಂದರೂ ಟೀ ಕೊಟ್ಬಿಡು ಅಂತ ತುಂಬಾ ಒಂದು ಕೇರ್ ಮಾಡ್ತಾರೆ ಮಾವ. ಹಾಗಾಗಿ ಅವ್ರು ತುಂಬಾ ಇದು ಮಾಡ್ತಾಯಿದ್ರು. ನನಗೆ ಸ್ವಲ್ಪ ಅಂದರೆ ಇದು ಮಾಡೋಕ್ಕೆ ಒಂದು ಸ್ವಲ್ಪ ಅಂದರೆ ಭಯ, ಫಸ್ಟ್ ಟೈಮ್ ಮಾಡಬೇಕಾದ್ರೆ ಏನಾಗ್ಬಿಡುತ್ತೋ ಅಲ್ಲ ಅಂದ್ಬಿಟ್ಟು ಸ್ವಲ್ಪ ನಾನು ನಿಧಾನಕ್ಕೆ ಮಾಡಿಕೊಂಡು ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ಚಿಕ್ಕಪ್ಪ ಕೂಡ ಬಂದರು, ನಾನು ಬರ್ತೀನಿ ಬಾ ಅಂತ. ಅಂದರೆ ಚಿಕ್ಕಪ್ಪ ಕೂಡ ವರ್ಷ ಬಂದು ಈ ಥರ ಆರತಿನೆಲ್ಲ ತೊಗೊಂಡೋಗಿ ಹೆಲ್ಪ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇವಾಗ ಇನ್ನೇನು ಆಲ್ಮೋಸ್ಟ್ ಆರತಿ ಎಲ್ಲ ಆಯಿತು. ನೈಟೆಲ್ಲ ಈ ಆರತಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಸ್ವಲ್ಪ ಹಿಟ್ಟು ಕಡಲೆ ಮಿಕ್ಸಿ ಜಾರಲ್ಲೆಲ್ಲ ಹಾಕಿ ಇಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಬೇಗನೆ ಆಯಿತು ಅಂತ. ಆಲ್ಮೋಸ್ಟ್ ಅರ್ಧ ಒಂದು ಕಾಲು ಭಾಗ ಅಷ್ಟು ಕೆಲಸಗಳನ್ನ ಮುಗಿಸಿದ್ದೆ. ಅಂದರೆ ನಿನ್ನೆ ನಮ್ಮ ಮನೆ ದೇವರು ವಾರ ಆಗಿತ್ತು, ಮಂಗಳವಾರ. ಪ್ರತಿ ಬುಧವಾರ ಅಂದರೆ ಬುಧವಾರನೇ ಇದು ಹಬ್ಬ ಮಾಡೋದು, ಆಷಾಢ ಭೂತಪ್ಪ ಅಂತ. ಈ ನಡುವೆ ಜಾಸ್ತಿ ಭೂತಪ್ಪಗಳನ್ನ ಮಾಡ್ತಾಯಿರ್ತೇವೆ. ಹೋದ ವಾರ ನಮ್ಮೂರಲ್ಲಿತ್ತು, ಈ ವಾರ ಇಲ್ಲಿದೆ. ಹಾಗೆ ಅಂದರೆ ನಮ್ಮ ಅಮ್ಮವ್ರೇನು ಬಂದಿರಲಿಲ್ಲ, ಪ್ರತಿಯೊಂದು ಹಬ್ಬಕ್ಕೇನು ಬರಲ್ಲ ಜಾಸ್ತಿ ಅವರು. ಹಾಗಾಗಿ ನಾನು ಈ ಸತಿನೂ ಬರಲ್ಲ, ಇನ್ನೇನು ಗೌರಿ ಹಬ್ಬ ಬಂತು ಆವಾಗಲೇ ಬರ್ತೀನಿ ಅಂತ ಹೇಳ್ತಾಯಿದ್ರು. ಆದರೂ ಅಮ್ಮ ಬಾ ಅಂತ ಅಂದಕ್ಕೆ ಅಶ್ವಿನಿ ಮತ್ತು ಅಮ್ಮ ಇಬ್ಬರೇ ಬಂದಿದ್ದಷ್ಟೇ, ಅಪ್ಪ ಕೂಡ ಬಂದಿಲ್ಲ. ಇವಾಗ ಅದನ್ನೆಲ್ಲ ಅಂದರೆ ಎಲೆ ಇರುತ್ತಲ್ಲ, ಹಾಕ್ಕೊತೀವಲ್ಲ ಎಲೆ, ಅದನ್ನು ಸ್ವಲ್ಪ ಅಂದರೆ ಇದು ಹಂಚಿನ ಕಡ್ಡಿ ಅಂತ ಬರುತ್ತಲ್ಲ, ಅದರಲ್ಲಿ ಈ ಥರ ಹಾಕಿ ಹೂವನ್ನೆಲ್ಲ ಪೋಣಿಸಿ ಆರತಿಗೆ ಈ ಥರ ಮಾಡ್ತೀವಿ. ಕೆಲವೊಬ್ಬರ ಕಡೆ ಒಂಥರ ಆರತಿ ಮಾಡ್ತಾರೆ ಅದ್ದೂರಿಯಾಗಿ. ನಮ್ಮ ಕಡೆ ಈ ಥರ ಆರತಿನ ಮಾಡಿ ಆರತಿನ ಬೆಳಗ್ಕೊಂಡು ಬರ್ತಾಯಿದ್ವಿ ನೋಡಿ. ಹಾಗೆ ಪೂಜೆ ಕೂಡ ಮುಗಿಸ್ಕೊಂಡೆ. ಅಂದರೆ ಮಾವ ಕೂಡ ಹೊರಗಡೆ ಸ್ವಲ್ಪ ಕೋಳಿ ಕಟ್ ಮಾಡಿಕೊಡೋದು, ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ರಲ್ಲ, ಹಾಗಾಗಿ ನಾನೇ ಪೂಜೆ ಮಾಡಿದೆ. ಆರತಿನೆಲ್ಲ ಇಟ್ಟು ಪೂಜೆ ಮಾಡಿಕೊಂಡು ಇವಾಗ ಆರತಿನೆಲ್ಲ ತೊಗೊಂಡೋಗ್ತಾ ಇದ್ದೀನಿ. ಇಲ್ಲಿಂದ ಬೈಕಲ್ಲಿ ಹೋಗೋದ್ರಿಂದ ಸ್ವಲ್ಪ ಗಾಳಿ ಎಲ್ಲ ಆರಿ ದೀಪ ಎಲ್ಲ ಆರೋಗುತ್ತೆ ಅಂತ ಸ್ವಲ್ಪ ನೀಟಾಗಿ ಅದನ್ನೆಲ್ಲ ಇಟ್ಕೊತಾ ಇದ್ದೆ. ಎಲೆನೆಲ್ಲ ಮುಚ್ಕೊಂಡು ಗಾಳಿ ಎಲ್ಲ ಒಳಗಡೆ ಹೋಗದೆ, ಅಂದರೆ ದೀಪ ಆರೋಗಬಾರ್ದಲ್ಲ, ಹಾಗಾಗಿ ಅದನ್ನೆಲ್ಲ ನೀಟಾಗಿ ಸ್ವಲ್ಪ ಇಟ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಹಚ್ಕೊತಾ ಇದ್ದೆ. ಅಂದರೆ ಮನೆಯಿಂದನೇ ಸ್ವಲ್ಪ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕ್ಕೊಂಡು ಹೋದರೆ ಅಲ್ಲಿ ನೀಟಾಗಿ ಮಾಡ್ಕೊಂಡು ಬೇಗ ಪೂಜೆನೆಲ್ಲ ಮುಗಿಸ್ಕೊಂಡು ಬೇಗ ಬರ್ಬೋದು ಅಂತ. ಸ್ವಲ್ಪ ಗಾಳಿ ಜಾಸ್ತಿ, ಇವಾಗ ಆಷಾಢ ಬಂತು ಅಂದರೆ ಗಾಳಿನೇ ಜಾಸ್ತಿ. ಹಾಗಾಗಿ ಸ್ವಲ್ಪ ಹೂವು ಇದನ್ನೆಲ್ಲ ಹಾಕಿ ಅದನ್ನೆಲ್ಲ ಸ್ವಲ್ಪ ಎಲೆ ಮತ್ತು ಹೂವದಿಂದ ಅದನ್ನೆಲ್ಲ ಸ್ವಲ್ಪ ದೀಪನೆಲ್ಲ ಇದು ಮಾಡ್ಕೊತಾ ಇದ್ದೆ. ಅಂದರೆ ಗಾಳಿಗೆ ಆರೋಗ್ಬಿಟ್ರೆ ಆಮೇಲೆ ಆರೋಗಬಾರ್ದು ದೀಪ ಮನೆಯಿಂದ ತೊಗೊಂಡೋಗೋದು ಅಂತ. ಇವಾಗ ಸ್ವಲ್ಪ ಅದನ್ನೆಲ್ಲ ಜರುಗಿಸ್ಕೊಂಡು ದೀಪ ಆರೋಗ್ದಂಗೆ ಅದನ್ನೆಲ್ಲ ಇಟ್ಕೊಳ್ತಾ ಇದ್ದೆ. ಹಾಗೆ ನಮ್ಮ ಅತ್ತೆ ಅಷ್ಟರಲ್ಲಿ ಬಂದರು, ಅವರು ಕೂಡ ಎಲ್ಲ ಕೆಲಸಗಳನ್ನ ಮಾಡ್ತೀನಿ ಹೋಗಿ ಬೇಗ ಬನ್ನಿ ಅಂತ ಅಂದರು.
ಹಾಗಾಗಿ ಇವಾಗೆಲ್ಲ ಅದನ್ನು ಸ್ವಲ್ಪ ನೀಟಾಗೆಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಬಂದು ಇವಾಗ ಅಂದರೆ ಬೈಕಲ್ಲಿ ಬಂದಿದ್ದಕ್ಕೆ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಅಂದರೆ ಆರತಿನ ಎತ್ಕೊಂಡು ವೀಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇವಾಗ ಇನ್ನೇನು ದೇವಸ್ಥಾನ ಹತ್ರ ಬಂದು ಅಂದರೆ ದೇವಸ್ಥಾನ ಇಷ್ಟು 7 ಹಳ್ಳಿಯವರು ಬಂದರೂ ಕೂಡ 7 ಹಳ್ಳಿಯವರು ಇದ್ದಾರೆ ಅಂತ ಹೇಳಿದ್ರಿ ಅಂತ ಅಂದ್ಕೋಬೋದು ನೀವು. ಹೌದು, 7 ಹಳ್ಳಿಯವರು ಕೂಡ ಪೂಜೆನ ಮಾಡ್ತಾರೆ ಇವಾಗ ಆಷಾಢಭೂತಪ್ಪ ಅಂತ. ಆದರೂ ಕೂಡ ಒಂದು ದೇವಸ್ಥಾನ ಕಟ್ಟಿಲ್ಲ ಅಂತ ಅನ್ಕೋಬೋದು. ಹೌದು, ದೇವಸ್ಥಾನ ಕಟ್ತೀವಂತ ನಾವು ಹೇಳಿದ್ರು ಕೂಡ ದೇವರು ಬೇಡ, ನಾನು ಮಳೆಯಲ್ಲೇ ನೆನಿಬೇಕು ಅಂತ ದೇವಸ್ಥಾನ ಏನೂ ಕಟ್ಟಲ್ಲ. ಸುತ್ತ ಈ ಥರ ಕಾಂಪೌಂಡ್ ಕಟ್ಟಿ ಈ ಥರ ಗೇಟ್ ಮಾಡಿದ್ದಾರೆ. ಮುಂದೆ ಮರಿಗಳನ್ನ ಮತ್ತು ಕೋಳಿಗಳನ್ನ ಕಡಿತಾರೆ. ಅಂದರೆ ಎದುರುಗಡೆನೇ ಒಂದು ಇದು ಮಾಡಿದ್ದಾರೆ, ಅಲ್ಲಿ ರಕ್ತ ಎಲ್ಲ ಹೋಗೋ ಹಾಗೆ ಇದು ಮಾಡಿದ್ದಾರೆ. ಅದನ್ನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ಯೂಟ್ಯೂಬಲ್ಲಿ ಕೆಲವೊಂದು ರೂಲ್ಸ್ಗಳಿದೆ ಬ್ಲಡ್ನ ತೋರಿಸೋ ಹಾಗಿಲ್ಲ ಅಂತ. ಹಾಗಾಗಿ ತುಂಬ ಬ್ಲಡ್ಡು ಅಂದರೆ ಫುಲ್ಲು ಹೊರಾಂಗಣ ಎಲ್ಲ ಫುಲ್ ಬ್ಲಡ್ಡೇ ಆಗಿತ್ತು. ಹಾಗಾಗಿ ನಾನು ಅದು ತೋರ್ಸೋಕೆ ಹೋಗಲಿಲ್ಲ, ವೀಡಿಯೋ ಕೂಡ ಮಾಡಲಿಲ್ಲ. ಬ್ಲರ್ ಮಾಡಿದ್ರು ಕೂಡ ತುಂಬ ರೆಡ್ದಾಗಿ ಕಾಣಿಸುತ್ತೆ. ಅಂದರೆ 7 ಹಳ್ಳಿಯವರು ಮರಿ ಮನೆಗೊಂದೊಂದು ಮರಿ ಅಂದರೂ ಕೂಡ ತುಂಬಾ ಆಗಿಬಿಡುತ್ತೆ. ಹಾಗಾಗಿ ಫುಲ್ ಬ್ಲಡ್ ಕಾಣಿಸುತ್ತಲ್ಲ ಅಂದ್ಬಿಟ್ಟು ನಾನು ವೀಡಿಯೋನ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಇವಾಗ ಆರತಿನೆಲ್ಲ ಇಟ್ಟು ಪೂಜೆ ಮಾಡಿಸಿ ಆರತಿನೆಲ್ಲ ಬೆಳಗ್ತಾ ಇದ್ದೀನಿ. ಆರತಿ ಬಂದು 3 ಸುತ್ತು ಸುತ್ತಬೇಕು. ಅಂದರೆ ದೇವ್ರ ಸುತ್ತ 3 ಸುತ್ತನ್ನ ಸುತ್ತಿ ನೆಕ್ಸ್ಟು ಅಂದರೆ ಅದು ಇದಿರುತ್ತಲ್ಲ, ನಾವು ಆರತಿಗೆ ಹಾಕಿರ್ತೀವ್ರ ಎಲೆ ಮತ್ತು ಹೂವು, ಅದನ್ನೆಲ್ಲ ಮುಂದೆ ಎಲ್ಲ ತೆಗ್ದಿಕ್ಕಿದ್ದಾರೆ ನೋಡಿ, ಅಲ್ಲಿ ತೆಗ್ದಿಕ್ಬೇಕು. ಅಂದರೆ ನಮ್ಮ ಕೋರಿಕೆ ಏನಾದ್ರು ಇದ್ದರೆ ಈಡೇರಿಸಿ ಅಂತ ಬೇಡ್ಕೊಂಡು. ಹಾಗೆ ಹೋದ ವರ್ಷ ಉಪವಾಸ ಇದ್ದೆ, ಅಂದರೆ ಈ ವರ್ಷ ಉಪವಾಸ ಇರೋಕ್ಕಾಗಲಿಲ್ಲ. ಅಂದರೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ತಲೆನೋವು ಸುತ್ತೋದು ಆ ಥರ ಎಲ್ಲ ಆಗ್ಬಿಡುತ್ತೆ ಅಂದ್ಬಿಟ್ಟು ಈ ಸತಿ ಏನು ಉಪವಾಸ ಇರಲಿಲ್ಲ. ಅಂದರೆ ಏನಾರ ಒಂದು ಕೋರಿಕೆನ ಮಾಡಿಕೊಂಡು ಉಪವಾಸ ಇದ್ದರೆ ನೆರವೇರುತ್ತೆ. ನನಗೆ ಹೋದ ಸತಿ ಹಾಗೆ ಒಂದು ಕೋರಿಕೆನ ಮಾಡಿಕೊಂಡು ಉಪವಾಸ ಇದ್ದೆ, ಆ ಕೋರಿಕೆ ಅಂತೂ ನೆರವೇರಿತು. ಹಾಗಾಗಿ ಈ ಸತಿ ಉಪವಾಸ ಇರೋಣ ಅಂತ ಅಂದ್ಕೊಂಡೆ, ಆದರೂ ಕೂಡ ಇರೋಕ್ಕಾಗಲಿಲ್ಲ. ಸ್ವಲ್ಪ ಸುಸ್ತು ಆ ಥರ ಎಲ್ಲ ಆಗ್ತಾ ಇರೋದಕ್ಕೆ ಏನಾಗಲ್ಲ ಬಿಡು, ದೇವರು ನಮಗೆ ಒಳ್ಳೇದು ಮಾಡೋದಿದ್ರೆ ಹೇಗಾದರೂ ಒಳ್ಳೇದು ಮಾಡಪ್ಪ ಅಂತ ದೇವ್ರನ್ನ ಕೇಳಿಕೊಂಡು ಹಾಗೆ 3 ಸುತ್ತು ಬಂದು ಆಮೇಲೆ ಆರತಿನ ಮಾಡಿ ಅದು ಎಲೆ ಇರುತ್ತಲ್ಲ, ಎಲೆ ಹೂವು ಎಲ್ಲ ಅದು ತೆಗೆದು ಇವಾಗ ದೇವ್ರ ಮುಂದೆ ಇಡ್ತಾ ಇದ್ದೀನಿ. ಅಂದರೆ 3 ಸುತ್ತು ಬರಬೇಕು. ಹಾಗಾಗಿ ಅದು ವೀಡಿಯೋಸ್ ಕರೆಕ್ಟಾಗಿ ನಮ್ಮ ಚಿಕ್ಕಪ್ಪ ಅವರು ಮಾಡಿಲ್ಲ. ಅಂದರೆ ದೂರದಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಅಂದರೆ ಯಾರು ಬೇಕಾದರೂ ಪೂಜೆನ ಮಾಡ್ಬೋದಾ ಅಂತ ಕೇಳ್ಬೋದು. ಇಲ್ಲ, ಇವತ್ತು ಹಬ್ಬದ ದಿವಸ ಸ್ವಲ್ಪ ರಶ್ ಇರೋದ್ರಿಂದ ಹೊರಗಡೆ ಪೂಜಾರಿ ಓಡಾಡಿ ಇವಾಗ ಅವರೇ ಮಾಡ್ತಾಯಿದ್ದಾರೆ. ಅಂದರೆ ಈ ಮಾಮೂಲಿ ಟೈಮಲ್ಲಿ ಯಾರು ಕೂಡ ಬೇಕಾದರೂ ಹೋಗಿ ಮಾಡ್ಕೊಬರ್ಬೋದು. ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತದೇನಿಲ್ಲ. ಎಲ್ಲರೂ ನೋಡಿ ಒಬ್ಬೊಬ್ಬರು ಒಂದೊಂದು ಟೈಮಿಗೆ ಆರತಿನ ತೊಗೊಂಡು ಮಾಡ್ಕೊಡ್ತಾಯಿದ್ದಾರೆ. ಅಂದರೆ ನಮ್ಮೂರಲ್ಲಿ ಆಗಲ್ಲ. ನಮ್ಮೂರಲ್ಲಿ ಹೇಗೆ ಅಂದರೆ ಎಲ್ಲ ಒಟ್ಟಿಗೆ ಹೋಗಬೇಕು ಆ ಥರ ರೂಲ್ಸು. ಆದರೆ ಇಲ್ಲೇನು ಆ ಥರ ರೂಲ್ಸ್ ಇಲ್ಲ. ಹಾಗೆ ನೋಡಿ ಇವತ್ತು ಸ್ವಲ್ಪ ಬೆಳ್ಳಿದಿದೆಲ್ಲ ಹಾಕಿದ್ದಾರೆ. ಮುಂದೆ ನೋಡಿ ಎಷ್ಟು ಇನ್ನೂ ಬರೋದು ಆರತಿ ಇದೆ. ಹಾಗೆ ಇವಾಗ ಪೂಜೆನೆಲ್ಲ ಮುಗಿಸ್ಕೊಂಡು ಬಂದೆ. ನೀರಲ್ಲಂತೂ ನೀರು ಬಂದರೆ ಹಾಗೆ ನೆನೆಯುತ್ತೆ ದೇವರು. ಮುಂದೆ ಮಾತ್ರ ಸೀಟ್ ಹಾಕಿದ್ದಾರೆ, ನೋಡ್ಬೋದು ಅಲ್ಲಿ ರಕ್ತ ಎಷ್ಟು ಆಗಿದೆ ಅಂತ ಬ್ಲಡ್ಡು. ಹಾಗಾಗಿ ನಾನು ಮುಂದೆ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಮನೆ ಹತ್ರ ಬರ್ತಾಯಿದ್ದೀವಿ. ಫುಲ್ಲು ಅಂದರೆ ಮಳೆ ಬರ್ತಿರೋದಕ್ಕೆ ಫುಲ್ ಕಿಚ ಅನ್ನಿಸ್ತಾಯಿತ್ತು ಹೊರಗಡೆ ಎಲ್ಲ. ಈ ಜಡಿ ಥರ ಬರೋದು ಮಳೆ ಕರೆಕ್ಟಾಗಿ ಬರೋದು ಇಲ್ಲ. ಹಾಗಾಗಿ ಸ್ವಲ್ಪ ಜಡಿ ಒಂದು ಸ್ವಲ್ಪ ಹೊರಗಡೆ ಹೋಗೋಕ್ಕೆ ಒಂಥರ ಅನ್ನಿಸ್ತಾಯಿತ್ತು ಈ ಶೀತಕ್ಕೆ. ಮಕ್ಕಳೆಲ್ಲ ಬಂದಿದ್ವು ಇಬ್ಬರು ಕೂಡ, ಅವ್ರನ್ನ ಕರ್ಕೊಂಡು ಇವಾಗ ಮನೆಗೆ ಬಂದೆ. ಅಷ್ಟರಲ್ಲಿ ಅಂದರೆ ಮಟನ್ ಸಾರು, ಬೋಟಿ ಗೊಜ್ಜು ಫ್ರೈ ಅದನ್ನೆಲ್ಲ ಮಾಡ್ತಾಯಿದ್ರು. ಅಷ್ಟರಲ್ಲಿ ಅಮ್ಮ ಕೂಡ ಬಂದರು. ಲಸು ಊಟ ಮಾಡ್ತಾಯಿದ್ದ. ಅಂದರೆ ಅವ್ನು ಬೆಳಿಗ್ಗೆ ಊಟ ಮಾಡಿದ್ದು 3-4 ಗಂಟೆ ಆದರೂ ಕೂಡ ಇನ್ನೂ ಊಟ ಮಾಡಿರಲಿಲ್ಲ. ಅಡುಗೆ ಕೂಡ ಇವಾಗ ಒಂದು ಅರ್ಧ ಅಷ್ಟು ರೆಡಿಯಾಗಿದೆ. ಇನ್ನು ಸ್ವಲ್ಪ ರೆಡಿ ಆದರೆ ಎಲ್ಲ ಅಡುಗೆ ಕೂಡ ಮುಗ್ದಂಗೆ. ಇವಾಗ ಮುಗ್ದಿರೋಂಥ ಅಡುಗೆ ಅಂದರೆ ಚಿಕನ್ ಫ್ರೈ ಮತ್ತು ಮಟನ್ ಸಾರು, ಬ್ಲೆಡ್ ಫ್ರೈ ಮತ್ತು ಬೋಟಿ ಗೊಜ್ಜು 2 ಕೂಡ ಮಿಕ್ಸ್ ಮಾಡಿದ್ದಾರೆ. ಹಾಗೆ ಮೊಟ್ಟೆ, ಅಂದರೆ ಕೆಲವೊಬ್ಬರು ಮಟನ್ ಸಾರು ತಿನ್ನಲ್ವ, ಹಾಗಾಗಿ ಸ್ವಲ್ಪ ಮೊಟ್ಟೆ ಫ್ರೈ ಥರ. ಹಾಗೆ ಇನ್ನೊಂದು ಕಡೆ ಸಾಂಬಾರು, ಇನ್ನೂ ಚಿಕನ್ ಸಾಂಬಾರು ಬೇಯ್ತಾ ಇದೆ. ಇವಾಗ ಸ್ವಲ್ಪ ಅಂದರೆ ಇವರೆಲ್ಲ ಮಟನ್ ತಿನ್ನೋರಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ಊಟಕ್ಕೆಲ್ಲ ಹಾಕಿದ್ದೀವಿ. ಸಾಯಂಕಾಲ 4 ಗಂಟೆ ಆಗಿಬಿಟ್ಟಿತ್ತು. ಎಲ್ಲ ಅಡುಗೆ ಮಾಡಿ ಊಟಕ್ಕೆಲ್ಲ ಹಾಕೋಷ್ಟರಲ್ಲಿ ಈ ಲೈನರೆಲ್ಲ ಕೂತಿರೋದಂದರೆ ನಮ್ಮ ಚಿಕ್ಕತ್ತೆ, ನಮ್ಮ ದೀಪಿಕಾ ಎಲ್ಲ ಮಟನ್ ತಿನ್ನಲ್ಲ. ಅವರಿಗೆ ಕೋಳಿ ಸಾರು ಫ್ರೈ ಅದು ಇದು. ಹಾಗೆ ಈ ಲೈನಲ್ಲಿ ಕೂತಿರೋರೆಲ್ಲ ಮಟನ್ನು. ಇಷ್ಟೇ ನಮ್ಮ ಮನೆಗೆ ಇವತ್ತು ನೆಂಟರು ಬಂದಿದ್ದು. ಅಂದರೆ ಜಾಸ್ತಿ ನಾವೇ ಹೇಳಿರಲಿಲ್ಲ, ಅಂದರೆ ಹೇಳಿದಿದ್ರೆ ಎಲ್ಲರೂ ಬರ್ತಾಯಿದ್ರು. ಅಂದರೆ ನಮಗೆ ಸ್ವಲ್ಪ ಅಂದರೆ ಪರ್ಸ್ನಲ್ ಪ್ರಾಬ್ಲಮ್ಗಳು ಆ ಥರ ಎಲ್ಲ ಇರೋದಕ್ಕೆ ನೆಕ್ಸ್ಟ್ ವರ್ಷ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಮನೆಯವರೇ ಇಷ್ಟು ಜನ ಸೇರಿಕೊಂಡು ಇವಾಗ ಹಬ್ಬನ ಎಲ್ಲ ಮಾಡಿ ಮುಗಿಸಿದ್ದೀವಿ. ಹಾಗೆ ಇವಾಗ ಫೈನಲಿ ನಾನು, ಅಶ್ವಿನಿ ಹಾಗೆ ಮಾವ ಕೂತ್ಕೊಂಡು ಇವಾಗ ಊಟನ ಮಾಡ್ತಾಯಿದ್ದೀವಿ. ಎಲ್ಲ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ಮಾವಂಗೆ ಪಾಪ ಜಾಸ್ತಿ ಹೆವಿ ಕೆಲಸನೇ ಆಯಿತು ಅಂತ ಅನ್ಬೋದು. ಇವತ್ತಂತೂ ಎಷ್ಟೇ ಕೆಲಸ ಇದ್ದರೂ ಸುಮ್ಮನೆ ಮಾಡ್ತಾನೆ ಇರ್ತಾನೆ ಮಾವ. ನಾನು ಇದು ಮಾಡಲ್ಲ ಅದು ಮಾಡಲ್ಲ ಅನ್ನಲ್ಲ.
ಕೆಲಸ ಮುಗಿತಾಗ ಮಾವಂಗೆ ತಿಂಡಿನೂ ಬೇಡ ಊಟನೂ ಬೇಡ ಕೆಲಸನೇ ಮಾಡ್ಕೊಂಡು ಇದ್ಬಿಡ್ತಾರೆ. ಎಷ್ಟೇ ಸತಿ ಕೂಗಿದ್ರು ಕೂಡ ಬರ್ತಾ ಇರಲಿಲ್ಲ. ಆಮೇಲೆ ಎಲ್ಲರೂ ಕೂಡ ಬಂದು ಊಟ ಮಾಡಿರಿ ಅಂತ ಹೇಳಿದ್ದಕ್ಕೆ ಬಂದು ಇವಾಗ ಕೂತ್ಕೊಂಡು ಊಟನ ಮಾಡ್ತಾಯಿದ್ದಾರೆ. ಅಂದರೆ ಅತ್ತೆ ಅಂಗಡಿ ಹತ್ರ ಹೋದ್ರು, ಇವಾಗ ಅಮ್ಮನೇ ಊಟಕ್ಕೆ ಹಾಕ್ತಾಯಿದ್ರು. ಅಂದರೆ ನಾವು 3 ಜನ ತಿಂದಿರೋಲ್ಲ, ಹಾಗಾಗಿ ಅಮ್ಮನೇ ಹಾಕಿದ್ರು ಊಟನೆಲ್ಲ. ತಿನ್ಕೊಂಡು ಹಾಗೆ ಸ್ವಲ್ಪ ಮನೆ ಹೊರಗಡೆ ಎಲ್ಲ ಅಂದರೆ ಮಳೆ ಬರ್ತಾಯಿತ್ತು. ಈ ಥರ ಮಳೆ ಬಂದರೆ ಒಂಥರ ಹಿಂಸೆ ಅನ್ನಿಸ್ಬಿಡುತ್ತೆ. ಅಮ್ಮ ಅಂತೂ ಇದನ್ನು ತಿಂದ್ರಿ ಅದನ್ನು ತಿಂದ್ರಿ ಅಂತ ತಂದು ಹಾಕ್ತಾನೇ ಇದ್ದರು. ಹಾಗೆ ಕುತ್ಕೊಂಡು ಊಟ ಎಲ್ಲ ಮಾಡಿದ್ರು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಗಡಿ ಬಿಡಿಲಿ ಮಾಡೋ ಅಂಥ ಅಡುಗೆನೇ ತುಂಬ ಚೆನ್ನಾಗಿರುತ್ತೆ. ನಾವು ಎಷ್ಟೇ ನೀಟಾಗಿ ಕೂತ್ಕೊಂಡು ಜಾಸ್ತಿ ಹೊತ್ತು ಟೈಮ್ ತೊಗೊಂಡು ಮಾಡೋ ಅಡುಗೆ ಅಷ್ಟು ರುಚಿಯಾಗಿರಲ್ಲ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ಹೊಟ್ಟೆ ತುಂಬ ಊಟ ಒಂದೊಂದು ಮುದ್ದೆ ತಿನ್ನೋದ್ರಿಂದ ಹಾಗೆ ಸಾಯಂಕಾಲ ವಾಕಿಂಗ್ ಬಂದ್ವು. ಅಂದರೆ ಸ್ವಲ್ಪ ಜ್ಯೂಸ್ ತೊಗೊಂಡೋಗೋಣ ಬಂದು ಅಂತ ಇವಾಗ ಸೋಮನಹಳ್ಳಿ ಗೇಟ್ ಅಂದರೆ ಸರ್ಕಲ್ ಗೇಟ್ ಹತ್ರ ಬಂದು ಇವಾಗ ಜ್ಯೂಸ್ ಎಲ್ಲ ತೊಗೊಬಂದು ಎಲ್ಲ ಹೊರಗಡೆ ಕೂತ್ಕೊಂಡು ಜ್ಯೂಸ್ ಕುಡಿತಾಯಿದ್ವು. ಅಂದರೆ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ರು ಇವರಂತೂ. ಹಾಗಾಗಿ ನಾನು ವೀಡಿಯೋ ಮಾಡ್ತಿರೋದಕ್ಕೆ ನಗಪ್ಪ ಹೊಟ್ಟೆನ ಒಳಗಡೆ ಹಾಕ್ಕೊಂಬಿಟ್ಟಿದ್ದಾರೆ ಅಂತ ಎಲ್ಲರೂ ಕೂಡ ಹೇಳಿ ನಗ್ತಾಯಿದ್ರು. ನನಗೆ ನೋಡಿದ್ರೆ ಆ ಥರ ಏನು ಅನ್ನಿಸ್ಲಿಲ್ಲ. ಆದರೆ ಪಾಪ ಎಲ್ಲರೂ ಕೂಡ ಈ ಥರ ಹೇಳಿ ನಗ್ತಾಯಿದ್ರು. ಪಾಪ ನಮ್ಮ ಚಿಕ್ಕಪ್ಪ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದು. ಹಾಗೆ ಎಲ್ಲರಿಗೂ ಕೂಡ ಒಂದೊಂದು ಗ್ಲಾಸು 7 ಅಪ್ ಎಲ್ಲ ಕುಡಿದು ಫುಲ್ ನೈಟ್ ಎಲ್ಲ ಅಂದರೆ ಸಾಯಂಕಾಲ ಏನೋ ಊಟ ಮಾಡಿದ್ವಲ್ಲ, ಹಾಗಾಗಿ ಸ್ವಲ್ಪ ಅನ್ನ ತಿಂದ್ಕೊಂಡು ಮನಿಕೊಂಡ್ರೆ ಆಗುತ್ತೆ ಅಂತ ಎಲ್ಲ ಹೊರಗಡೆ ಮಳೆ ಬರ್ತಾಯಿತ್ತು. ಹಾಗಾಗಿ ಹೊರಗಡೆ ಬಂದು ಈ ಥರ ಎಲ್ಲ ಕೂತ್ಕೊಂಡು ಮಲಿಕೊಂಡು ಮಾತಾಡ್ತಾಯಿದ್ವು. ಅಂದರೆ ಈ ಥರ ಫ್ಯಾಮಿಲಿ ಜೊತೆ ಕಳೆಯೋ ಕ್ಷಣವೇ ಒಂಥರ ಖುಷಿ ಕೊಡುತ್ತೆ. ಸೊ ತುಂಬಾ ಖುಷಿಯಾಗಿರುತ್ತೆ ಈ ಒಂದು ಮೂಮೆಂಟ್ ಅಂತೂ. ಹಾಗೆ ಎಲ್ಲರೂ ಕುತ್ಕೊಂಡು ಫೋನ್ ನೋಡ್ತಾಯಿದ್ರು. ಕೆಲವೊಬ್ಬರು ಹಾಗೆ ಮನಿಕೊತಾಯಿದ್ರು. ಇನ್ನು ಅಡುಗೆ ಮನೆಗೆ ಬಂದು ನೋಡಿದ್ರೆ ಪಾತ್ರೆಗಳಂತೂ ಎಲ್ಲ ಚಲ್ಲಿ ಪಿಲ್ಲಿ ಆಗ್ಬಿಟ್ಟಿತ್ತು. ನೋಡ್ಬೋದು ಎಲ್ಲೆಲ್ಲಿ ಹೆಂಗೆ ಬಿದ್ದಾವೆ ಅಂತ. ಅದನ್ನೆಲ್ಲ ಜೋಡಿಸೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಹಾಗೆ ಇದು ಮತ್ತೆ ಕಂಟಿನ್ಯೂ ಆಗಿರುತ್ತೆ 3 ಡೇಸ್ಲಾಗೋ ಥರ. ಹಾಗೆ ಬೆಳಗ್ಗೆ ಎದ್ದು ಸ್ವಲ್ಪ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇವಾಗ ನೈಟ್ದಿತ್ತಲ್ಲ ಸ್ವಲ್ಪ ಮಿಕ್ಕಿತ್ತು, ಅದನ್ನೆಲ್ಲ ಇವಾಗ ಬಿಸಿ ಮಾಡಿಕೊಂಡು ಸ್ವಲ್ಪ ಚಪಾತಿ ಮಾಡಿಬಿಡೋಣ ಇದ್ರ ಮೇಲೆ ಅಂದ್ಬಿಟ್ಟು ಇವಾಗ ಎಲ್ಲ ಬಿಸಿ ಮಾಡಿರ್ತಾ ಇದ್ದೀನಿ. ಅಂದರೆ ನೈಟ್ ಕೂಡ ಬಿಸಿ ಮಾಡಿದ್ವು. ಅಂದರೆ ತುಂಬ ಮಾಡಿಬಿಟ್ಟಿದ್ವು. ನೆಂಟರು ಸ್ವಲ್ಪ ಕಮ್ಮಿ ಬಂದಿದ್ರಲ್ಲ, ಹಾಗಾಗಿ ಸ್ವಲ್ಪ ಕೆಲವೊಬ್ರಿಗೆ ಹೇಳಿದ್ವಲ್ಲ, ಹಾಗಾಗಿ ಬರ್ಬೋದೇನೋ ಅಂತ ಅಂದ್ಕೊಂಡು ಸ್ವಲ್ಪ ಜಾಸ್ತಿನೇ ಮಾಡಿದ್ವು. ನೈಟೆಲ್ಲ ಇಷ್ಟೊಂದು ಮಿಕ್ಬಿಟ್ಟಿತ್ತು. ಅಂದರೆ ಬೆಳಗ್ಗೆ ಸ್ವಲ್ಪ ತಿಂಡಿ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಸೋನಿಗೋಸ್ಕರ ಅಂತ ಅವ್ರ ಅಪ್ಪ ಇಡ್ಲಿನ ತಂದು ಕೊಟ್ಟಿದ್ರು. ಅದನ್ನೆಲ್ಲ ಇವಾಗ ಬಾಕ್ಸಿಗೆ ಹಾಕಿ ಇಟ್ಟಿದ್ದೀನಿ ನೋಡಿ. ಅವಳಿಗೆ ಕೊಟ್ಟು ಕಳಿಸ್ಬಿಟ್ರೆ, ಅಂದರೆ ಇವತ್ತು ಹೋಗಲ್ಲ ಅಂತ ಹಠ ಮಾಡ್ತಾಯಿದ್ಲು. ಆದರೂ ಕೂಡ ಬಿಡಲಿಲ್ಲ, ತೊಗೊಂಡು ನಾಳೆ ರಜೆ ಹಾಕುವಂತೆ ಹೋಗಿ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ದೆ. ಹಾಗೆ ಅಷ್ಟರಲ್ಲಿ ಚಪಾತಿ ಮಾಡ್ತಾ ನಮ್ಮ ಮನೆಯವರು ಬಂದು ನೈಟ್ ಸರಿಯಾಗಿ ತಿಂದಿಲ್ಲ ಅಂದ್ಬಿಟ್ಟು ಇವಾಗ ಅವರು ಕೂಡ ಕೂತ್ಕೊಂಡು ಚಪಾತಿ ಫ್ರೈ ಬೋಟಿ ಗೊಜ್ಜನ್ನೆಲ್ಲ ಹಾಕ್ಕೊಂಡು ತಿಂದರು. ಅಷ್ಟರಲ್ಲಿ ನಂದು ಕೂಡ ಚಪಾತಿ ಎಲ್ಲ ಮಾಡಿದ್ದು ಮುಗೀತು. ಹಾಗೆ ನಾವು ಕೂಡ ಇವಾಗ ಕೂತ್ಕೊಂಡು ತಿಂತಾಯಿದ್ದೀವಿ. ಅಂದರೆ ನೈಟು ನಿನ್ನೆ ಸಾಯಂಕಾಲ 3 ಗಂಟೆಗೆ ಊಟ ಮಾಡಿದ್ವಲ್ಲ, ಹಾಗಾಗಿ ನೈಟ್ ತಿನ್ನೋಕ್ಕಾಗಿಲ್ಲ ಅಂತ ಕೆಲವೊಬ್ಬರು ತಿನ್ನಲೇ ಇಲ್ಲ. ಹಾಗಾಗಿ ಬೆಳಗ್ಗೆನೇ ಚಪಾತಿನೆಲ್ಲ ಮಾಡಿ ಇವಾಗ ಕೂತ್ಕೊಂಡು ತಿಂತಾಯಿದ್ದೀವಿ. ಹಾಗೆ ಯುಕ್ತ ಕೂಡ ಎಷ್ಟು ನೀಟಾಗಿ ಕೂತ್ಕೊಂಡು ತಿಂತಾಳೆ, ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಅಂದರೆ ನನಗಂತೂ ತುಂಬಾ ಇಷ್ಟ ಅದು. ಆದರೆ ಅವಳು ನಾವು 1 ವರ್ಷದ ಹಿಂದೆ ನೋಡಿದ್ದು, ಅಪರೂಪಕ್ಕೆ ನೋಡ್ತೀವಲ್ಲ, ಹಾಗಾಗಿ ಅವಳು ನನ್ನ ಹತ್ರ ಬರ್ತಾನೆ ಇರಲಿಲ್ಲ. ಹಾಗೆ ಸ್ವಲ್ಪ ಹೊತ್ತು ನಾವು ಹೋಗ್ತೀವಂತ ಎಲ್ಲ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ರು. ಅಶ್ವಿನಿನೂ ಹೋಗ್ತೀನಂತ ಸುಮ್ಮನೆ ಕೂತ್ಕೊಂಡಿದ್ಲು. ಹಾಗೆ ಸ್ವಲ್ಪ ಅಂದರೆ ಎಷ್ಟು ಹೇಳಿದ್ರು ಕೂಡ ಹೋಗ್ತೀವಿ ಅಂತ ಹೇಳ್ತಾನೆ ಇದ್ರು. ನೀವೇನು ಇರ್ತೀರಾ, ನೀವು ಒಂದು ದಿವಸನೂ ಇರಲ್ಲ, ಊಟ ಮಾಡ್ಕೊಂಡು ಬಂದುಬಿಡ್ತೀರಾ ಅಂತ ಎಲ್ಲ ಹೇಳಿ, ಇಲ್ಲ ನಾವು ಇರಲ್ಲ ಅಂತ ಹೋಗ್ತಾಯಿದ್ರು. ಅಂದರೆ ಈ ಥರ ಸಡನ್ನಾಗಿ ಎಲ್ಲ ನೆಂಟರು ಬಂದು ಹೋಗ್ಬಿಟ್ರೆ ಒಂಥರ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ನನಗೂ ಅಂತೂ ಇವತ್ತು ಹಾಗೆ ಆಯಿತು. ದೀಪಿಕಾ ಅಂತೂ ಈ ನಡುವೆ ಬರ್ತಾನೆ ಇಲ್ಲ, ಅಪರೂಪಕ್ಕೆ ಬರೋದು. 1 ವರ್ಷ ಆಗಿತ್ತು ಅವಳು ಬಂದು, ಇವಾಗ ಮತ್ತೆ 1 ವರ್ಷಕ್ಕೆ ಬಂದಿದ್ದಾಳೆ. ಇವಾಗ ಅವಳಿಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಮೆಡ್ಲಕ್ಕಿನೆಲ್ಲ ಕೊಡ್ತಾಯಿದ್ದೀನಿ. ಅವಳಂತೂ ನಗ್ತಾಯಿದ್ಲು, ಅಂದರೆ ವೀಡಿಯೋದಲ್ಲಿ ನಾನು ಬರ್ತೀನಿ ಅಂತ. ಹಾಗಾಗಿ ಏನಾಗಲ್ಲ ಬಿಡಮ್ಮಿ, ಅಂದರೆ ವೀಡಿಯೋನೆಲ್ಲ ಎಲ್ಲರೂ ನೋಡ್ತಾರೆ, ಬೇಡ ಅಮ್ಮಿ ಅಂತ ಅಂದ್ಲು. ಏನಾಗಲ್ಲ ಬಿಡಮ್ಮಿ, ಎಲ್ಲರೂ ಕೂಡ ಅರಿಶಿನ ಕುಂಕುಮ ಕೊಡೋ ಥರ ನಾನು ಕೊಡ್ತಾಯಿದ್ದೀನಿ ಅಂತ ಇವಾಗ ಅವಳಿಗೆ ಕೊಡ್ತಾಯಿದ್ದೀನಿ. ಅದು ನಾನು ಅರಿಶಿನ ಕುಂಕುಮ ಕೊಡ್ತಾ ಇರೋದಕ್ಕೆ ಅವ್ರ ಅಮ್ಮಂಗೆ ಏನೋ ಮಾಡ್ತಾಯಿದ್ದೀನಿ ಅಂತ ಫುಲ್ ಯುಕ್ತ ಅಂತೂ ಕಿರಿಸ್ತಾನೆ ಇದ್ಲು. ಏನಾಗಲ್ಲ ಸುಮ್ಮನೆ, ನಿಮ್ಮ ಅಮ್ಮಂಗೆ ಏನೋ ಮಾಡ್ತಿಲ್ಲ ಅಂತ ಅಂದರೂ ಕೂಡ ಬಿಡು ನಮ್ಮ ಅಮ್ಮನ ಹತ್ರ ಹೋಗ್ಬೇಡ ಬಾ ಅಂತ ಇದು ಮಾಡ್ತಾಯಿದ್ಲು. ಹಾಗೆ ಅತ್ತೆಗೂ ಕೂಡ ಅಂದರೆ ಅತ್ತೆಗೆ ಮಾಮೂಲಿ ಅರಿಶಿನ ಕುಂಕುಮನ ಕೊಟ್ಟೆ, ಆದರೆ ಅವ್ರಿಗೇನು ಮೆಡ್ಲಕ್ಕಿ ಹಾಕೋಕ್ಕೆ ಹೋಗಲಿಲ್ಲ. ಅಂದರೆ ನಮ್ಮ ಮನೆಯವರೆಲ್ಲ ಅತ್ತೆನೂ, ಹಾಗಾಗಿ ಅವ್ರಿಗೆ ಅಂದರೆ ದೀಪಿಕಾ ಅಂದರೆ ನಾದಿನಿ ಆಗ್ತಾಳೆ, ಅವಳಂತೂ ಬೇರೆ ಮನೆಗೆ ಹೋಗೋಳು. ಹಾಗಾಗಿ ಅತ್ತೆಗೆ ಸ್ವಲ್ಪ ಅರಿಶಿನ ಕುಂಕುಮ ಕೊಟ್ಟು ಬಾಳೆಹಣ್ಣು ಹಾಕಿಕೊಟ್ಟೆ, ಎಲೆ ಅಡಿಕೆನ. ಅಮ್ಮ, ಚಿಕ್ಕಮ್ಮ ಮತ್ತು ಅಜ್ಜಿಯವರೆಲ್ಲ ಬೆಳಗ್ಗೆನೇ ಹೊರಟೋಗ್ಬಿಟ್ಟಿದ್ರು. ಅವರಂತೂ ನೆಂಟರು ಅಂತ ಬಂದಿದ್ದು ಇವ್ರು ಇಷ್ಟೇ ಇರಲ್ಲ. ಎಲ್ಲರೂ ಕೂಡ ಮಧ್ಯಾಹ್ನ 1 ಗಂಟೆಗೆ ಬಂದು ಇವಾಗ ಎಲ್ಲರೂ ಕೂಡ ಖಾಲಿಯಾಗ್ಬಿಟ್ರು. ಮಧ್ಯಾಹ್ನ 1 ಗಂಟೆ ಅಷ್ಟರಲ್ಲಿ ಈ ಥರ ಸಡನ್ನಾಗಿ ಬಂದು ಸಡನ್ನಾಗಿ ಹೋಗ್ಬಿಟ್ರೆ ಮನಸ್ಸಿಗೆ ಒಂಥರ ದುಃಖ ಆಗ್ಬಿಡುತ್ತೆ. ಅಶ್ವಿನಿ ಇರುವಂದರೂ ಕೂಡ ಇಲ್ಲ, ಕೆಲ್ಸಕ್ಕೆ ಹೋಗಬೇಕು ಅಂತ ಅವಳು ಕೂಡ ಇರಲಿಲ್ಲ. ಇಬ್ಬರದ್ದು ಕೂಡ ಒಂದೇ ಥರ ಡ್ರೆಸ್ ಇದೆ, ಅವಳೇ ಬುಕ್ ಮಾಡಿ ಕೊಟ್ಟು ಕಳಿಸಿದ್ಲು. ನನ್ನ ಹತ್ರ ಇರೋ ಆಲ್ಮೋಸ್ಟ್ ಡ್ರೆಸ್ ಎಲ್ಲ ಅವಳೇದೆ. ಅಂದರೆ ಅವಳೊಂದು ತೊಗೊಂಡ್ರೆ ನನಗೊಂದು ತೊಗೊಂಡಿರ್ತಾರೆ. ಇಬ್ಬರು ಕೂಡ ಒಂದೇ ಥರ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಒಂದೇ ಥರ ಡ್ರೆಸ್ನ ತೊಗೊಂಬಂದಿದ್ದವಳು. ಹಾಗೆ ನನಗೆ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿದ್ರು ಅತ್ತೆ.
ಹಾಗೆ ಅಂದರೆ ನನಗೆ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು. ಇಷ್ಟು ಬೇಗ ಅಂದರೆ ನಿನ್ನೆಯಿಂದ ಸ್ವಲ್ಪ ಖುಷಿಯಾಗಿದ್ವು ಈ ಥರ. ಅಂದರೆ ನಾನು ಹೊರಗಡೆ ಹೋಗಿ ಸ್ವಲ್ಪ ಇದು ಮಾಡೋದು ಸ್ವಲ್ಪ ಕಮ್ಮಿನೇ, ಮನೆ ಒಳಗಡೆನೇ ಇರ್ತೀನಲ್ಲ ಆಲ್ಮೋಸ್ಟು. ಈ ಥರ ಸ್ವಲ್ಪ ಜನರ ಜೊತೆ ಅಟ್ಯಾಚ್ ಆಗಿಬಿಟ್ರೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಅಶ್ವಿನಿಗೆ ಎಷ್ಟು ಹೇಳಿದ್ರು ಕೂಡ, ಇರೇ ಅಂದರೂ ಕೂಡ ಇರಲಿಲ್ಲ. ನನಗೊಂದು ಸ್ವಲ್ಪ ಅಳು ಬರೋ ಥರ ಅನ್ನಿಸ್ಬಿಡ್ತು. ಅಂದರೆ ಅಮ್ಮನೂ ಕೂಡ ಬೆಳಗ್ಗೆನೇ ಹೊರಟೋಗ್ಬಿಟ್ರು. ಹಂಗೆ ಬಂದು ಹಂಗೆ ಹೊರಟೋಗ್ಬಿಡ್ತಾರೆ ಕೆಲಸ ಅಂತ. ಹಾಗಾಗಿ ಅಪ್ಪ ಕೂಡ ಬಂದಿರಲಿಲ್ಲ, ಇನ್ನು ಪುನೀತನೂ ಬಂದಿರಲಿಲ್ಲ. ಇವಳು ಬಂದಳು, ಹಾಗೆ ಹೊರಟೋಗ್ತಾ ಇದ್ದಾಳಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಜಾರಾಯಿತು. ಹಾಗೆ ಲಸ್ಸು ಮನಗಿದ್ದ, ಅವನಿಗೂ ಕೂಡ ಇವಾಗ ಅವ್ರ ಅತ್ತೆ ಸ್ವಲ್ಪ ಅಮೌಂಟನ್ನ ಕೊಟ್ಟು ಇವಾಗ ಹೋಗೋಕ್ಕೆ ಎಲ್ಲರೂ ಕೂಡ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸಾಯಂಕಾಲ ಇವಾಗ ಬಸ್ ಬರಲ್ಲ ಅಂದರೂ ಕೂಡ ಕೇಳ್ತಾ ಇಲ್ಲ, ನಡ್ಕೊಂಡೇ ಹೋಗ್ತೀವಿ ಅಂತ ಹೋಗ್ತಾ ಇದ್ದಾರೆ. ಯುಕ್ತ ನೋಡಿ ಹೆಂಗೆ ಫುಲ್ ಟಾಟಾ ಮಾಡ್ತಾಳೆ, ಬಾಯ್ ಬಾಯ್ ಅಂದ್ಬಿಟ್ಟು. ನನಗಂತೂ ಅವಳನ್ನ ಎತ್ಕೋಬೇಕು ಅಂತ ಎಷ್ಟು ಆಸೆಯಿಂದ ಹೋದರೂ ಕೂಡ ಅವಳಂತೂ ಬರ್ತಾನೆ ಇರಲಿಲ್ಲ. ಅಪರೂಪಕ್ಕೆ ನೋಡ್ತಾ ಇರ್ತಾಳಲ್ಲ, 1 ವರ್ಷನೇ ಆಗಿತ್ತು ಅವಳು ಬಂದು.